ಮದುವೆ ಒಂಟಿ ಬಾಳಿಗೆ ಜಂಟಿ ಹುಡುಕುವ ಹುಡುಕಾಟ, ಅಲದಾಟ, ಪರದಾಟ. ಹುಡುಗಿ ವಯಸ್ಸು ಮೀರೋಕೆ ಮುಂಚೆ ಹುಡುಗನ ವಯಸ್ಸು ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಈ ಸಂಬಂಧ ನೋಡೋ ಎಡವಟ್ಟಲ್ಲಿ ಹುಡುಗನಿಗೆ ಆಸ್ತಿ ಎಷ್ಟಿದೆ, ಹುಡುಗನಿಗೆ ಸಂಬಳ ಎಷ್ಟು ಬರ್ತಾ ಇದೆ, ಹುಡುಗನ ಕೆಲಸ ಗೌರ್ಮೆಂಟೋ ಪ್ರೈವೇಟಾ, ಹುಡುಗನಿಗೆ ಅಣ್ಣ ಅಮ್ಮ ಇದ್ದಾರ, ಅಕ್ಕ ತಂಗಿ ಇದ್ದಾರ, ಅವ್ರಿಗೆಲ್ಲ ಮದುವೆ ಆಗಿದೆಯಾ, ತಲೆಯಲ್ಲಿ ಕೂದಲಿದೆಯಾ ಅಂತೆಲ್ಲ ನೋಡೋರು ನೋಡಬೇಕಾಗಿರೋದನ್ನೇ ಮರೆತುಬಿಟ್ಟಿರ್ತೀವಿ. ಮದುವೆ ಆದಮೇಲೆ ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೋತಾನ, ಅವಳ ಮನಸ್ಸನ್ನ ಅರ್ಥ ಮಾಡ್ಕೋತಾನ, ಸೋತ್ರು ಅವಳ ಕೈ ಬಿಡದೆ ಕೊನೆವರೆಗೂ ಕಾಪಾಡ್ತಾನ ಅನ್ನೋದನ್ನ ನೋಡೋದೇ ಇಲ್ಲ. ಇನ್ನು ಹುಡುಗಿರು ತೆಳ್ಳಿಗೆ ಬೆಳ್ಳಿಗೆ ನೋಡೋಕ್ಕೆ ಹೀರೋಯಿನ್ ಥರ ಇರಬೇಕು, ಕರ್ಲಿ ಹೇರು, ನಕ್ಕಿದ್ರೆ ಡಿಂಪಲ್ಲು, ಬ್ಲೂ ಐಸು ಅಂತೆಲ್ಲ ಕೇಳೋರು ಅತ್ತೆ ಮಾವನ ಅಪ್ಪ ಅಮ್ಮ ಅಂದ್ಕೊಂಡು ಅಣ್ಣ ತಮ್ಮದಿರನ್ನ ಪ್ರೀತಿಯಿಂದ, ಅಕ್ಕ ತಂಗಿದಿರನ್ನ ಕಾಳಜಿಯಿಂದ ನೋಡ್ಕೋತಾರ, ಕೊನೆವರೆಗೂ ಮನೆ ಮಹಾಲಕ್ಷ್ಮಿಯಾಗಿ ನಮ್ಮ ಜೊತೆ ಇರ್ತಾರ ಅನ್ನೋದನ್ನ ನೋಡೋದೇ ಇಲ್ಲ. ಜಾತಿ, ಧರ್ಮ, ಕುಲ, ಗೋತ್ರ, ಜಾತಕ ಅಂತ ಎಲ್ಲ ನೋಡೋರು ಎರಡು ಮನಸ್ಸುಗಳು ಹೊಂದಾಣಿಕೆ ಆಗುತ್ತಾ, ಎರಡು ಮನಸ್ಸುಗಳ ಅಭಿರುಚಿ ಏನು ಅನ್ನೋದನ್ನ ನೋಡೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಛತ್ರಗಳನ್ನ ಬುಕ್ ಮಾಡಿ ಸಿಹಿ ಅನ್ಸೋ ತರಾವರಿ ಅಡುಗೆಗಳನ್ನ ಮಾಡಿಸಿ ಬಂದವರೆಲ್ಲ ಬಾಯಿ ಮೇಲೆ ಬೆರಳಿಡ್ಕೊಂಡು ವಾಹ್ ಮದುವೆ ಅಂದರೆ ಇದು ಅಂತ ಅಂತಸ್ತನ್ನ ಲೆಕ್ಕ ಹಾಕೋರು ಎರಡು ಮನಸ್ಸುಗಳ ಅಂತಸ್ತು ಏನು ಬಯಸ್ತಾ ಇದೆ ಯೋಚನೆ ಮಾಡೋದೇ ಇಲ್ಲ. ಹುಡುಗನಿಗೆ ವಾಚು, ಉಂಗುರ, ಕೊರಳಿಗೆ ಸರ ಇವೆಲ್ಲ ಕೊಡಿಸ್ತೆ ಅಂತ ಹೇಳೋರು ಮದುವೆ ಆದಮೇಲೆ ಅವ್ರಿಗೆ ಏನು ಬೇಕು ಅನ್ನೋದನ್ನ ಕೇಳೋದಿಲ್ಲ. ಮದುವೆ ಆದಮೇಲೆ ಅವರು ಜೀವನ ಯಾವ ರೀತಿ ನಡೆಸಬಹುದು ಅನ್ನೋ ಆಲೋಚನೆ ಅವ್ರಿಗಿರೋದಿಲ್ಲ. ಇನ್ನು ಹುಡುಗಿರು, ನಾನು ಮದುವೆ ಆಗೋ ಹುಡುಗ ಬಾಡಿ ಬಿಲ್ಡ್ ಮಾಡಿರಬೇಕು, ಸಂಬಳ ಎಲ್ಲ ತಂದು ನನ್ನ ಕೈಲೇ ಕೊಡಬೇಕು, ಮದುವೆ ಆದಮೇಲೆ ಸಪ್ರೇಟ್ ಮನೆ ಮಾಡಬೇಕು, ವಾರಕ್ಕೆ ಒಂದ್ಸಲ ಔಟಿಂಗ್ ಕರ್ಕೊಂಡು ಹೋಗ್ಬೇಕು, ವಾರಕ್ಕೆ 2 ಸಲ ಸಿನಿಮಾ, ವಾರಕ್ಕೆ 3 ಗಿಫ್ಟ್, ವಾರಕ್ಕೆ 4 ಸಲ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು, ಬೆಳಿಗ್ಗೆ ಅವನೇ ಕಾಫಿ ಮಾಡ್ಕೊಡ್ಬೇಕು, ಅವನೇ ತಿಂಡಿ ಮಾಡ್ಕೊಡ್ಬೇಕು, ಅವನ ಮೊಬೈಲಲ್ಲಿ ಬೇರೆ ಹುಡುಗಿರ ನಂಬರ್ ಇರಲೇಬಾರ್ದು, ನಾನು ಹೇಳಿದ್ಕೆಲ್ಲ ಕೋಲೆ ಬಸವಂತರ ತಲೆ ಆಡಿಸ್ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಹುರ್ಕೊಳ್ಳೋ ರೇಂಜ್ಗೆ ಹ್ಯಾಂಡ್ಸಮ್ ಆಗಿರಬೇಕು ಅಂತ ಏನೇನೋ ಕನ್ಸ್ಕೊಂಡು ಲಾಸ್ಟ್ಗೆ ಅಪ್ಪ ಅಮ್ಮ ನೋಡಿದ್ದು ಹುಡುಗನಿಗೆ ಕಟ್ಕೊಂಡು ಹಳ್ಳಕ್ಕೆ ಬಿದ್ದು ಕೊನೆಗೊಂದ್ಸಲ ಮನ್ಸುಗಳು ಹೊಂದಾಣಿಕೆ ಆಗದೆ ಡೈವರ್ಸ್ ತಗೊಂಡು ನಾನೊಂದು ತೀರ ನೀನೊಂದು ತೀರ ಅಂತ ಕಣ್ಣೀರಲ್ಲಿ ಜೀವನ ಕಳೆದು ಬಿಡ್ತಾರೆ. ಇನ್ನು ಹುಡುಗರು ತಮ್ಮ ಆಯುಸ್ಸೆಲ್ಲ ಕೆಲಸ ಹುಡ್ಕೋದಲ್ಲೇ ಕಳೆದು ಮದುವೆ ಟೈಮಲ್ಲಿ ಲವ್ ಮಾಡೋಕ್ಕೂ ಆಗದೆ, ಹುಡುಗಿನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೆ, ಅಪ್ಪ ಅಮ್ಮ ತೋರಿಸೋ ಹುಡುಗಿರಲ್ಲೇ ಐಶ್ವರ್ಯ ರೈ ರೇಂಜ್ಗೆ ಇಲ್ದಿದ್ರು ಅವ್ರ ಕಸಿನ್ ಸಿಸ್ಟರ್ಸ್ ಥರ ಆದರೂ ಇರಲಿ ಅಂತ ಹುಡುಕಿ ತಡ್ಕಿ ಮದುವೆ ಆದಮೇಲೆ ಗೊತ್ತಾಗುತ್ತೆ ಮದುವೆ ಅಂದರೆ ಕಿರಿಕಿರಿ, ಹೆಂಡತಿ ಅಂದರೆ ಸಮಸ್ಯೆ. ಇತ್ತ ಕೆಲಸನೂ ಬಿಡೋಕ್ಕಾಗದೆ, ಹೆಂಡ್ತಿನೂ ಬಿಡೋಕ್ಕಾಗದೆ, ಕೊನೆಗೊಂದ್ಸಲ ಡೈವರ್ಸ್ ಆಗಿ ಹೆಂಡ್ತಿನ ಕಳ್ಕೊಂಡು ಕೆಲಸನ ಕಳ್ಕೊಂಡು ಬೀದಿಲಿ ಹುಚ್ಚರಾಗಿ ಅಲಿತಾ ಇರ್ತಾರೆ. ಸ್ನೇಹಿತರೆ, ಮದುವೆ ಅಂದರೆ ಕಣ್ಣೀರಲ್ಲಿ ಕೈ ತೊಳೆಯೋದಲ್ಲ, ಮದುವೆ ಅಂದರೆ ಕಿರಿಕಿರಿನೂ ಅಲ್ಲ, ಮದುವೆ ಅಂದರೆ ಅಂತಸ್ತಲ್ಲ, ಮದುವೆ ಅಂದರೆ ಈ ಎರಡು ಮನಸ್ಸುಗಳನ್ನು ಬೆಸೆಯೋ ಒಂದು ಸಂಬಂಧ. ಮದುವೆ ಅಂದರೆ ತಮ್ಮ ಆಸೆ, ಕನಸು, ಬಯಕೆ ಎಲ್ಲನೂ ಒಂದ್ರ ಜೊತೆಗೆ ಒಂದು ಹೊಂದಾಣಿಕೆ ಮಾಡಿ ಜೊತೆಯಾಗಿ ನಡ್ಕೊಂಡು ಹೋಗುವಂಥದ್ದು. ಮದುವೆ ಅಂದರೆ ಒಂದು ಹೊಸ ಸೃಷ್ಟಿಗೆ ನಾಂದಿ ಹಾಡೋದು. ಮದುವೆ ಆಗಬೇಕಾದಾಗ ಎಷ್ಟು ಅದ್ದೂರಿಯಾಗಿ ಮದುವೆ ಅದು ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಎಷ್ಟು ಅದ್ದೂರಿಯಾಗಿ ಬಾಳ್ತಾ ಇದೀವಿ ಅನ್ನೋದು ಮುಖ್ಯ. ಸ್ನೇಹಿತರೆ, ಕೊನೆಯದಾಗಿ ಮದುವೆ ಅಂದರೆ ವ್ಯಾಪಾರ ಅಲ್ಲ, ಮದುವೆ ಅಂದರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಗೂ ಸ್ಫೂರ್ತಿಯಾಗಿ ನಿಲ್ಲುವ ಸಂಗಾತಿಯ ಆಗಮನ. ಅರ್ಥ ಮಾಡ್ಕೊಳ್ಳಿ, ಮದುವೆನ ಸರಳವಾಗಿ, ಜೀವನನ ಅದ್ದೂರಿಯಾಗಿ ನಡೆಸಿ. ಧನ್ಯವಾದ.